ಈಗ ಒಂದೇ ಮಾಡ್ಕೊಂಡಿದ್ರೆ ಅದು ಸಕ್ಸಸ್ ಆಗಲ್ಲ. ನಾವು ಕುರಿ ಹಸು ಎಲ್ಲ ಮಾಡ್ತಾ ಇದೀವಿ, ಬಟ್ ನಮ್ಗೆ ಸಕ್ಸಸ್ ಆಗಿದೆ ಸರ್. ಬಕ್ರೀದ್ ಹಬ್ಬಕ್ಕೆ ಎಷ್ಟು ಬೇಕಾದ್ರೂ ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ. ಈ ಥರ ಶೋಕಿಯಾಗಿ ಇರಬೇಕು ಮೇಯ್ನು. ಶೆಡ್ ಮಾಡೋಕೆ ಹೋಗ್ಬಾರ್ದು, ಯಾಕೆಂದರೆ ಬಂಡವಾಳ ಹಾಕ್ಬಿಟ್ಟು ನಾವು ಲಾಸ್ ಆಯಿತು ಅಂದ್ಬಿಟ್ಟು ಇದಾಗ್ಬಿಡ್ತೀವಿ. ಚೆನ್ನಾಗಿ ಸಾಕಿದ್ರೆ ನಾವು ಮಿನಿಮಮ್ ಅಂದ್ರೆ 35,000 40,000 ಹೋಗುತ್ತೆ. ಮಾರ್ಕೆಟಿಂಗ್ ನಾವೆಲ್ಲೂ ತೊಗೊಂಡೋಗಿ ಮಾರಲ್ಲ, ಬಟ್ ನಮ್ಮ ಹತ್ರನೇ ಹುಡುಕೋಬರ್ತಾರೆ. ಬಕ್ರೀದ್ ಹಬ್ಬಕ್ಕೆ ಕೊಡ್ತಿದ್ದಂಗೆ ನಾವು ಹೋಗಿ 1 ವೀಕ್ ಬಿಟ್ಬಿಟ್ಟು ನಾವು ಕುರಿ ತೊಗೊಬರ್ತೀವಿ. ಈ ಸೈಜ್ ಬರೋಕ್ಕೆ ಮೇಯ್ನ್ ಅಂದರೆ ಗೆಣಸು ಮತ್ತು ಚಿಪ್ಸು. ಸರ್ ನಮ್ಮ ಹತ್ರ ಹಸು ಒಂದೇ ಸಾಕಾಣಿಕೆ ಮಾಡ್ತಾ ಇಲ್ಲ, ಬಟ್ ಕುರಿನೂ ಸಾಕಾಣಿಕೆ ಮಾಡ್ತಾ ಇದೀವಿ. ನೋಡಿ ಈ ಥರ ಕುರಿಗಳೆಲ್ಲ ನಮ್ಮ ಹತ್ರ ಅಮೀನ್ಗಾಡು, ಮೇಯ್ನ್ ಅಮೀನ್ಗಾಡು ನಾವು ತೊಗೊಬರೋದು. ಬಾಗ್ಲುಕೋಟೆಯಿಂದ ತೊಗೊಬರ್ತೀವಿ ಮರಿಲಿ. ನಾವು ಅಂದರೆ ಈ ಥರ ಈ ರೇಂಜಿಗೆ ಸಾಕ್ತೀವಿ ಸರ್. ನಮಗೆ ಮಿನಿಮಮ್ ಅಂದರೆ ಬಕ್ರೀದ್ ಟೈಮ್ಗೆ 100 kgವರೆಗೂ ದಾಟಬೇಕು, 100-110 kgವರೆಗೂ ನಮಗೆ ಅವಾಗ ಒಳ್ಳೆ ರೇಟ್ ಸಿಗುತ್ತೆ. ಈ ಥರ ಎಲ್ಲ ಶೋ ಕ್ವಾಲಿಟಿ ಕೊಂಬುಗಳು ನೋಡಿ, ಕೊಂಬುಗಳೆಲ್ಲ ಇರಬೇಕು. ಮೇಯ್ನು ಗ್ರೋತ್ ಚೆನ್ನಾಗಿರ್ಬೇಕು, ಅವ್ರಿಗೆ ಮೇಯ್ನ್ ಗ್ರೋತ್ ಬರಬೇಕು. ನಾವು ಮೇಯ್ನ್ ಕಟ್ಟಾಕ್ಬಿಟ್ಟು ನಾವು ಸಾಕೋದು. ನಿಮ್ಮ ಜೋಳ ಕೊಡ್ತೀವಿ ಮತ್ತು ಉಳ್ಳಿದು ಒಟ್ಟು ಕೊಡ್ತೀವಿ. ಬಟ್ ನಮಗೆ ಫುಡ್ ಮೇಯ್ನ್ ಹೇಳನಲ್ಲ, ಕೇಕು ಮತ್ತು ಜೋಳ ಚಿಪ್ಸು, ಗೆಣಸು 3 ಕೊಡ್ತೀವಿ ಸರ್. ಕೇಕು ಸ್ವಲ್ಪ ಹಾಕ್ತೀವಿ, ಗೆಣಸು ಜೋಳ ಚಿಪ್ಸ್ ಜಾಸ್ತಿ ಕೊಡ್ತೀವಿ ಕುರಿಗೆ. ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತವೆ. ಈ ಥರ ಗ್ರೋತ್ ಬರುತ್ತೆ ಸರ್. ಈ ಥರ ನೋಡಿ, ಈ ಥರ ಈ ಮರಿ ಥರ ಶೋಕಿಯಾಗಿರಬೇಕು ಸರ್. ನೀವು ಶೋಕಿಯಾಗಿದ್ದರೆ ಈ ಬಕ್ರೀದ್ ಹಬ್ಬಕ್ಕೆ ಎಷ್ಟು ಬೇಕಾದರೂ ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ. ಈ ಥರ ಶೋಕಿಯಾಗಿರ್ಬೇಕು ಮೇಯ್ನು. ಈಗ ಒಂದೇ ಮಾಡ್ಕೊಂಡಿದ್ರೆ ಅದು ಸಕ್ಸಸ್ ಆಗಲ್ಲ. ನಾವು ಕುರಿ ಹಸು ಎಲ್ಲ ಮಾಡ್ತಾ ಇದೀವಿ, ಬಟ್ ನಮ್ಗೆ ಸಕ್ಸಸ್ ಆಗಿದೆ ಸರ್. ಕುರಿಯಿಂದನೂ ಸಕ್ಸಸ್ ಆಗಿದೆ, ಹಸುಯಿಂದನೂ ಸಕ್ಸಸ್ ಆಗಿದೆ ಸರ್. ನೀವು ಯಾವ ಬ್ರೀಡ್ ತರದ್ದು ಸರ್? ಮೇಯ್ನು ಎಳ್ಗ, ಅಮೀನ್ಗಾಡ್ ಎಳ್ಗ ಅಂತಾರೆ ಇದಕ್ಕೆ. ಎಳ್ಗ ಮರಿಗಳ್ನ ತೊಗೊಂಬಂದು ಸೆಲೆಕ್ಷನ್ ಮರಿಗಳ್ನ ಹಾಕ್ಬೇಕು ಸರ್. ಅದನ್ನು ಎಷ್ಟು ತಿಂಗಳಾಗಿರುತ್ತೆ ನಾವು ಸೆಲೆಕ್ಟ್ ಮಾಡ್ದಂಗೆ, ಯಾಕೆಂದರೆ ನಾವು ಚಿಕ್ಕ ಮರಿನೂ ತೊಗೊಂಬಂದ್ರೆ ಸ್ವಲ್ಪ ಕಾಯಿಲೆಗೆ ತಡೆಯಲ್ಲ. ಮಿನಿಮಮ್ ಅಂದರೆ ಒಂದು 2-3 ತಿಂಗಳು 3.5 ತಿಂಗಳು ಮರಿ ಎತ್ತಬೇಕು ನಾವು ಸರ್. ಎಷ್ಟು ತಿಂಗಳವರೆಗೆ ಸಾಕ್ತೀರಾ ಸರ್? ನಾವು ಬಕ್ರೀದ್ ಹಬ್ಬಕ್ಕೆ ಕೊಡ್ತಿದ್ದಂಗೆ ನಾವು ಹೋಗಿ 1 ವೀಕ್ ಬಿಟ್ಬಿಟ್ಟು ನಾವು ಕುರಿ ತೊಗೊಬರ್ತೀವಿ. ಎಲ್ಲಿ ಬಾಗ್ಲುಕೋಟೆಗೆ ಹೋಗಿ 1 ವೀಕ್ ಬಿಟ್ಬಿಟ್ಟು ಕುರಿ ತೊಗೊಂಬಂದ್ರೆ ಅಲ್ಲಿಂದ ಕರೆಕ್ಟಾಗಿ ಬಕ್ರೀದ್ವರೆಗೂ ಸಾಕ್ತೀವಿ ಸರ್. ಅಷ್ಟೇ ಬಕ್ರೀದ್ವರೆಗೂ ಒಂದು 8 ತಿಂಗಳು ನಮ್ಮ ಹತ್ರ ಇರುತ್ತೆ. 8 ತಿಂಗಳ ವರ್ಷ ನಾನು ಮಾರ್ಬಿಡ್ತೀನಿ ಅದನ್ನು. ಸರ್ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ ಸರ್? ಇನ್ಕಮ್ ಅಂದರೆ ನೋಡಿ, ಕುರಿಗೆ ಕೊಟ್ಟಿರ್ತೀವಿ ನಾವೆಲ್ಲ. ಕುರಿಗೆ 9,000ದಿಂದ ಮರಿ ಸ್ಟಾರ್ಟ್ ಆಗುತ್ತೆ. 9,000, 8,500 ಬಂದು 13,000ವರೆಗೂ ಮರಿ ಬೀಳುತ್ತೆ. ನಮಗೆ ಬಿದ್ದಿರೋದು ಇದು 12,500 ರೂಪಾಯಿ ಬಿದ್ದಿದೆ ಮರಿ. ಕೊಟ್ಟರೆ ನಾವು ಶೋಕಿಗೆ ಚೆನ್ನಾಗಿ ಸಾಕಿದ್ರೆ ನಾವು ಮಿನಿಮಮ್ ಅಂದರೆ 35,000 40,000 ಹೋಗುತ್ತೆ. ಹೋದ್ಸಲ ನಾನು ಬರೀ ನನ್ನ ಹತ್ರ ಇದ್ದಾವೆ ಒಂದು 15 ಇತ್ತು. ಹೋದ್ಸಲ ನಾನು ಒಂದೊಂದು ಮರಿನ 2 ಮರಿನ 1,10,000 ಕೊಟ್ಟಿದ್ದೆ ನಾನು. ಒಂದು ಮರಿಗೆ ಫುಡ್ ಎಲ್ಲ ಕಳೆದು ಎಷ್ಟು ಸಿಕ್ಕಾಗತ್ತೆ ಸರ್? ಒಂದು ಮರಿಗೆ ಫುಡ್ ಎಲ್ಲ ಕಳೆದ್ರೆ ಒಂದು 10,000-12,000 ಲಾಭ ತೆಗಿಬೋದು ಸರ್ ವರ್ಷಕ್ಕೆ. 10 ಅಂತೂ ತೆಗಿಬೋದು, 10 ಮ್ಯಾಕ್ಸಿಮಮ್ ಇಟ್ಕೋಬೋದು. ನೀವು ಮಿನಿಮಮ್ ಎಷ್ಟು ಮರಿ ಸಾಕ್ತೀರಾ ಸರ್? ಮಿನಿಮಮ್ ಈಗ 25 ಇದೆ ನನ್ನ ಹತ್ರ. ನೆಕ್ಸ್ಟ್ ಈ ಸಲ ಬಕ್ರೀದ್ ಕೊಟ್ಬಿಟ್ಟು ನೆಕ್ಸ್ಟ್ 50 ಮಾಡೋಣ ಅಂದ್ಕೊಂಡಿದ್ದೀನಿ ಸರ್. ನೀವು ಶೆಡ್ಡು ಸ್ಟಾಲು ಆ ಥರ ಏನೋ ಮಾಡಿ ಸರ್? ಇಲ್ಲ ಇವಾಗ ಸರ್ ನಾವು ಶೆಡ್ಡು ಫಸ್ಟೇ ಬಂಡವಾಳ ಹಾಕ್ಬಿಟ್ರೆ ನಮ್ಮ ಹತ್ರ ಅದೇ ಹೆಂಗೆ ಏನು ನೋಡ್ಕೊಂಡು ಹಾಕ್ಬೇಕಲ್ಲ. ಈಗ ಸ್ವಲ್ಪ ಇಲ್ಲೇ ಕಟ್ಟಾಕೊಂಡಿದ್ದೀವಿ. ಕಟ್ಟಾಕ್ಬಿಟ್ಟು ನೆಕ್ಸ್ಟ್ ನಾವು ಶೆಡ್ ಮಾಡಿಸ್ತೀನಿ. ಒಂದು 50 ಕುರಿ ಸಾಕಂಗೆ ಶೆಡ್ ಮಾಡಿಸ್ತೀವಿ ಇಲ್ಲೇ. ಶೆಡ್ ಮಾಡಿಸ್ಬಿಟ್ಟು ನೆಕ್ಸ್ಟು ಒಂದು ಲೆಕ್ಕಕ್ಕೆ ಸಾಕೋಣ ಅಂದ್ಬಿಟ್ಟು. ಫಸ್ಟೇ ಶೆಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಚಿಕ್ಕದ್ರಿಂದ ಹೋಗ್ಬೇಕು ದೊಡ್ಡದಕ್ಕೆ. ಬಟ್ ನಾವು ಫಸ್ಟೇ ನಾವು ಹಾಕೋಕ್ಕಾಗಲ್ಲ ನಾವು ಬಂಡವಾಳನ ಕಾಯಿಲೆ ಕಮ್ಮಿನ ಸರ್. ಕಾಯಿಲೆ ಬರುತ್ತೆ, ಬರ್ದಲ್ಲೇ ಯಾವ ಕಾಯಿಲೆನೂ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಅದನ್ನು ಮೆಡಿಸನ್ ಆಗಲಿ ನಾವು ಕೊಡ್ತಾ ಇರಬೇಕು. 3 ತಿಂಗಳಿಗೆ ನಾವು ಮಾಡಿಸ್ತಾ ಇರ್ತೀವಿ ಸರ್ ಅದನ್ನು. ಕುರಿ ಸಾಕಾಣಿಕೆ ಹೆಂಗೆ ಲಾಭ ಇದೆ ಸರ್? ಸರ್ ಲಾಭ ಇದೆ, ಯಾಕೆಂದರೆ ಈಗ ಯಾರಪ್ಪ ಬಂಡವಾಳ ಹಾಕೋರು, ಯಾರು ಕೂತ್ಕೊಳ್ಳೋರು ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಬಂಡವಾಳ ಹಾಕ್ಬೇಕು ಫಸ್ಟು. ಬಂಡವಾಳ ಹಾಕ್ಬಿಟ್ಟು ನಾವು ಲಾಭ ಪಡ್ಕೊಬೋದು. ಯಾಕೆಂದರೆ ನಾವು ಕಾಯಬೇಕು, ವೆಯ್ಟ್ ಮಾಡಬೇಕು. ಯಾಕೆ ಚೆನ್ನಾಗಿ ಸಾಕಿ ಗ್ರೋತ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಲಾಭ ಐತೆ ಸರ್. ಯಾವುದೇ ಕಾರಣಕ್ಕೂ ಲಾಭ ಇಲ್ಲ ಅನ್ನಂಗಿಲ್ಲ, ಚೆನ್ನಾಗೈತೆ ಲಾಭ. ಬಟ್ ನಾವು ಹೋದ್ಸಲ ತೆಗ್ದಿದ್ದೀನಿ ಲಾಭನ. ತೆಗ್ದಿರೋದು ಕೆಲವು ಸರ್ 25 ಸಾಕಿದ್ದೀನಿ ಇವಾಗ. ಈ ಸಲ ಮಾರ್ಕೊಂಬಿಟ್ಟು ನಾನು ನೆಕ್ಸ್ಟು 50 ಕುರಿ ಎಕ್ಸ್ಪೆರಿಮೆಂಟ್ ಇದೆ ಸರ್. ಎಷ್ಟು ತೂಕದಾಗಿತ್ತು ಸರ್? ಹೈಯೆಸ್ಟ್ ಅಂದರೆ ನನ್ನ ಹತ್ರ 2 ಕುರಿ ಮಾತ್ರ 118 kg ಒಂದು ಕುರಿ ಆಗಿತ್ತು ಸರ್. ಒಂದು ಕುರಿ 110 kg ಒಂದು ಕುರಿ ಆಗಿತ್ತು. ಅದನ್ನೇ ಕೊಟ್ಟಿದ್ದು, 1,10,000 ಕೊಟ್ಟಿದ್ದೆ ನಾನು ಇಲ್ಲೇ ತುಮಕೂರವ್ರಿಗೆ. ಸರ್ ಈಗ ಹೊಸ್ದಾಗಿ ಮಾಡೋರು ಶೆಡ್ ಮಾಡೋಕೆ ಯಾವ ಥರ ಸರ್? ಇಲ್ಲ ಶೆಡ್ ಮಾಡೋಕೆ ಹೋಗ್ಬಾರ್ದು, ಯಾಕೆಂದರೆ ಬಂಡವಾಳ ಹಾಕ್ಬಿಟ್ಟು ನಾವು ಲಾಸ್ ಆಯಿತು ಅಂದ್ಬಿಟ್ಟು ಇದಾಗ್ಬಿಡ್ತೀವಿ. ಬಟ್ ನಾವು ಹೆಂಗೆ ಗೊತ್ತಾ, ಫಸ್ಟ್ ತೊಗೊಂಬಂದಿದ್ದೆ 4 ಕುರಿಗಳು. 4 ತೊಗೊಂಬಂದು ಇದೇ ಥರ ಕಟ್ಟಾಕೊಂಡಿದ್ವಿ. ಫಸ್ಟ್ ವರ್ಷ ಮಾಡಿದ್ವಿ. ತಿರ್ಗಾ ಆಮೇಲೆ ಬಂದ್ಬಿಟ್ಟು ನಾವು ತಿರ್ಗಾ ಒಂದು 10-15 10ರಿಂದ 12 ತೊಗೊಂಬಂದಿದ್ವಿ. 12ರಲ್ಲಿ ಸ್ವಲ್ಪ 2 ಸತ್ತೋಗ್ಬಿಟ್ಟು 10 ಉಳ್ಕೊಂಡಿದ್ದು. 10ರಲ್ಲಿ ಲಾಭ ತೆಗೆದ್ಬಿಟ್ಟು ನಾವೀಗ 25 ಹಾಕಿದ್ದೀವಿ ಸರ್. ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಮಾಡಬೇಕು. ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸರ್. ಸರ್ ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಸರ್? ಮಾರ್ಕೆಟಿಂಗ್ ನಾವೆಲ್ಲೂ ತೊಗೊಂಡೋಗಿ ಮಾರಲ್ಲ, ಬಟ್ ನಮ್ಮ ಹತ್ರನೇ ಹುಡುಕೋಬರ್ತಾರೆ. ಯಾಕೆಂದರೆ ಒಂದ್ಸಲ ಹೆಸರು ಮಾಡಬೇಕು. ಬಟ್ ಚೆನ್ನಾಗಿ ಗ್ರೋತ್ ಈ ಥರ ಎಲ್ಲ ಶೋಕಿಯಾಗಿದ್ದರೆ ಮರಿ ನಮ್ಮ ಹತ್ರನೇ ಹುಡುಕೊಂಬರ್ತಾರೆ ಸರ್. ಹುಡುಕೊಂಬಂದ್ಬಿಟ್ಟು ನಾವು ಇಲ್ಲೇ ಕೊಟ್ಟಿದ್ದೀವಿ. ಹೋದ್ಸಲಿನೂ ಇಲ್ಲೇ ಕೊಟ್ಟಿದ್ದು, ಬಟ್ ಬೇರೆ ಕಡೆ ಎಲ್ಲೂ ತೊಗೊಂಡೋಗಿ ನಾವು ಮಾರ್ಕೆಟ್ ಮಾಡಿಲ್ಲ. ಈಗ ಬಕ್ರೀದ್ಗೆ ಸಾಕ್ಬೇಕಂದ್ರೆ ಯಾವ ತಿಂಗಳಲ್ಲಿ ತರಬೇಕು ಸರ್? ಯಾವ ತಿಂಗಳು ಅಂದರೆ ಬಕ್ರೀದಾಗಿ 1 ತಿಂಗಳಿಗೆ ತೊಗೊಂಬಂದ್ರು ಸಾಕು ಸರ್. ಮರಿನ ಸೆಲೆಕ್ಷನ್ ಮಾಡ್ಬಿಟ್ಟು ಒಂದು ಮರಿ ತೊಗೊಂಬಂದ್ರೆ ಬಕ್ರೀದ್ 1 ತಿಂಗಳಿಗೆ ಸಾಕು. ಅಲ್ಲಿಂದ ಸಾಕೊಂಡೋದ್ರೆ ನಮಗೆ ಕರೆಕ್ಟ್ ನೆಕ್ಸ್ಟ್ ಬಕ್ರೀದ್ಗೆ ಕರೆಕ್ಟಾಗಿ ತೂಕ, ವೆಯ್ಟು, ಹೈಟು, ಗ್ರೋತ್ ಎಲ್ಲ ಬರುತ್ತೆ. ಚೆನ್ನಾಗಿ ಸೆಲೆಕ್ಷನ್ ಮರಿಗಳು ಆಗ್ತವೆ ಸರ್ ಅವಾಗ. ಇಲ್ಲ ನೀವು ಆ ಮಧ್ಯೆ ಇವಾಗ ತೊಗೊಂಬರಕ್ಕೆ ಹೋದರೆ ಸೆಲೆಕ್ಷನ್ ಮರಿ ಸಿಗುತ್ತೆ, ಬಟ್ ಅಷ್ಟು ಗ್ರೋತ್ ಬರಲ್ಲ. ಇನ್ನು 6 ಮಂತಿಗೆ ಅಷ್ಟು ಗ್ರೋತ್ ಬರಲ್ಲ. ನೀವು ಅವಾಗಲೇ ಬಕ್ರೀದಾದ 1 ತಿಂಗಳಿಗೆ ನೀವು ತೊಗೊಬರ್ಬೇಕಾಗುತ್ತೆ. ಇದು ನೋಡಿ, ಇದ್ರೊಳಗಡೆ ನಾವು ಫಸ್ಟು ಚಿಕ್ಕ ಮರಿ ತೊಗೊಂಡಾಗ ಕೂಡಾಕ್ಬಿಟ್ಟು ಇದ್ರೊಳಗಡೆ ನಾವು ಇದು ಫುಡ್ ಹಾಕಿವಿ. ಬಟ್ ಇವಾಗ ಗುದ್ದಾಡ್ತವೆ ಸರ್. ಮೇಯ್ನು ಗುದ್ದಾಡ್ತವೆ. ಮತ್ತು ಕಟ್ಟಾಕ್ಬಿಟ್ಟಿದ್ವಿ, ಸಿಂಗಲ್ ಕಟ್ಟಾಕ್ಬಿಟ್ಟು ನಾವು ಸಿಂಗಲ್ ಆಗಿ ಮೇಯಿಸ್ಬೇಕು. ಇದನ್ನು ಸಿಂಗಲ್ ಕಟ್ಟಾಕ್ಬೋದು.
ಹಾಕಿದ್ರೆ ಗುದ್ದಾಡೋದಿಲ್ಲ ಮತ್ತು ಗ್ರೋತ್ ಚೆನ್ನಾಗಿ ಬರುತ್ತೆ ಸಿಂಗಲ್ ಇದ್ರೆ ಮರಿ. ನಾವೇನಂದರೆ ಈ ಸೈಜ್ ಬರೋಕ್ಕೆ ನೋಡಿ ಇದೆಯಲ್ಲ ಇದು ಈ ಸೈಜ್ ಬರೋಕ್ಕೆ ಮೇಯ್ನ್ ಅಂದರೆ ಗೆಣಸು ಮತ್ತು ಚಿಪ್ಸು, ಮೇಯ್ನ್ ಚಿಪ್ಸ್ ಹಾಕಬೇಕು ಮತ್ತು ಗೆಣಸು ನಾವು ಇಷ್ಟು ಯೂಸ್ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಕೊಡ್ತೀವಿ, ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟರೆ ಒಳ್ಳೆ ಗ್ರೋತು ನಿಮಗೆ ಈ ಸೈಜು ಈ ಥರ ಶೋಕಿ ಮರಿಗಳು ಬರ್ತವೆ ಸರ್. ಈ ಥರ ಎಷ್ಟು ಟೈಮ್ ಹಾಕ್ತೀರಾ ಸರ್ ಇದು ಸಂಜೆ ಒಂದೇ ಟೈಮ್ ನಾವು ಕೊಡೋದು ಇದಕ್ಕೆ. ಸಂಜೆ 6 ಗಂಟೆ ಕರೆಕ್ಟಾಗಿ ಒಂದು ಟೈಮ್ ಕೊಡ್ತೀವಿ ಅಷ್ಟೇ. ಮಿನಿಮಮ್ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಅರ್ಧ kg ಕೊಡ್ತೀವಿ ಇದಕ್ಕೆ. ಇವಕ್ಕೆ ಹಸಿರು ಮೇವು ಆ ಥರ ಏನು ಕೊಡಲ್ಲ? ಹಸ್ರು ಮೇವು ಕೊಡ್ತೀವಿ, ಬಟ್ ಉಳ್ಳಿ ಒಟ್ಟು ಜಾಸ್ತಿ ಕೊಡ್ತೀವಿ ನಾವು. ನಿಮ್ಮಲ್ಲಿ ಬಾಗಲಕೋಟೆಯಿಂದ ತರ್ತಿರಲ್ಲ, ವಾತಾವರಣಕ್ಕೆ ಹೆಂಗೆ ಹೊಂದ್ಕೊಂತವೆ? ಸರ್ ವಾತಾವರಣ ಬಂದರೆ ಒಂದು 15 ದಿನ ಪ್ರಿಪೇರ್ ಆಗಬೇಕು ಇವು. 15 ದಿನ ಕ್ಲೀನಾಗಿ ನೋಡ್ಕೊಬಿಟ್ರೆ ನಿಮಗೆ ಆಲ್ಮೋಸ್ಟ್ ಅಡ್ಜಸ್ಟ್ ಆಗ್ಬಿಡ್ತಾವೆ ನಮಗೆ. ಎಲ್ಲ ವಾತಾವರಣಕ್ಕೆ ಹೊಂದ್ಕೊಂತ? ಹಾಂ, ಎಲ್ಲ ವಾತಾವರಣ ಹೊಂದ್ಕೋತೇವೆ. ಒಂದು 15 ದಿನ ನೋಡ್ಕೋಬೇಕು ಸರ್. ಜ್ವರ ಬರುತ್ತೆ ಮತ್ತು ಈ ಥರ ಕೆಮ್ಮು, ಈ ಥರ ನಾವು ಇಂಜೆಕ್ಷನ್ನು ಫಸ್ಟು ಇದೆಲ್ಲ ಇದನ್ನ ಮಾಡಿಸ್ಕೊಂಡಿದ್ರೆ ಕ್ಲೀನಾಗಿರುತ್ತೆ. ಎಲ್ಲ ತಂದಿದ ತಕ್ಷಣ ಮಾಡಿಸ್ಬಿಡ್ಬೇಕು, ಒಂದು ವಾರ ಬಿಟ್ಬಿಟ್ಟು ನಾವು ಅದೆಲ್ಲ ಕರೆಕ್ಟ್ ಟೈಮ್ಗೆ ಮಾಡಿಸ್ತೀವಿ ಅದನ್ನು. ಈಗ ಸೇಲಿಗೆ ರೆಡಿ ಇದೆಯಾ ಇನ್ನು? ಸರ್ ಸೇಲಿಗೆ ಇದೆ, ಕೇಳ್ತಾವ್ರೆ ಬಟ್ ಕೊಡಲ್ಲ ನಾವು. ಯಾಕೆಂದರೆ ಬಕ್ರೀದ್ಗೆ ವ್ಯಾಲ್ಯೂ ಜಾಸ್ತಿ ಇದು ಸರ್. ಇವಾಗ ಅಷ್ಟು ವ್ಯಾಲ್ಯೂ ಕಡಿಮೆನೇ, ಬಟ್ ಬಕ್ರೀದ್ಗೆ ವ್ಯಾಲ್ಯೂ ಜಾಸ್ತಿ ಇದು. ಈಗ ಬೇಕು ಅಂದರೆ ಬಕ್ರೀದ್ ಟೈಮ್ಗೆ ನಿಮ್ಮ ಅಡ್ರೆಸ್? ಹಾಂ, ಅಡ್ರೆಸ್ಸು ನಮ್ದು ಇಲ್ಲೇ ತುಮಕೂರು ಹೆಬ್ಬೂರು ಹೋಬಳಿ ಕೆಂಬಾಳ್ಪಾಳ್ಯ ಅಂದ್ಬಿಟ್ಟು ಸರ್. ಹೆಬ್ಬೂರಿಂದ 3 ಕಿಲೋಮೀಟ್ರ್ ಆಗುತ್ತೆ, ತುಮಕೂರು ತಾಲೂಕು ನಮ್ಮದು. ಈಗ ಬಕ್ರೀದ್ ಬೇಕಾದ್ರೆ ಈಗಲೇ? ಹಾಂ, ಈಗಲೇ ಮಾಡ್ಕೊಳ್ಳಿ. ಫೋನ್ ಮಾಡಿ, ನನ್ನ ಫೋನ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಫೋನ್ ಮಾಡಿ ಯಾರು ಬೇಕು ಅಂತ ಮಾಡ್ಕೋಬೋದು.